ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಸಂಗೀತ ಅವರು ಒಬ್ಬ ಸೊಸೆಗೆ ಯಾವೆಲ್ಲ ಗುಣ ಇರಬೇಕೋ ಎಲ್ಲ ಗುಣನೂ ಕೂಡ ನಮ್ಮ ಭೂಮಿಗೆ ಇದೆ ಅಂತ ಈ ಕಡೆ ಸಂಗೀತ ಹೇಳ್ತಿದ್ರೆ ಆಗ ಅಜ್ಜಿ ಕಾಲಿಗೆನೆ ಬಿದ್ದು ಭೂಮಿ ಆಶೀರ್ವಾದ ತಗೊಂಡ್ಬಿಡ್ತಾಳೆ. ನೋಡಮ್ಮ ಭೂಮಿ, ಇನ್ಮೇಲಿಂದ ಈ ಮನಸ್ವಿನಿ ನಮ್ಮನೆ ಮಗಳು ಹೇಗೋ ಅದೇ ಥರ ನೀನು ಕೂಡ ನಮ್ಮನೆ ಮಗಳಮ್ಮ ಅಂತ ಈ ಕಡೆ ಹಾಗೆ ಭೂಮಿನ ತಪ್ಕೊಂಡು ಬಿಡ್ತಾರೆ. ಆಗ ಭೂಮಿ, ನೋಡಮ್ಮ ಭೂಮಿ, ನಿನ್ನ ಜಾಗ ಇಲ್ಲಲ್ಲಮ್ಮ, ಎದ್ದೇಳಮ್ಮ ಅಂತ ಹೇಳಿಬಿಟ್ಟು, ನೋಡು ನಿನ್ನ ಜಾಗ ಯಾವತ್ತಿದ್ರೂ ಕೂಡ ನನ್ನ ಹೃದಯದಲ್ಲಿ ಅಂತ ಹೇಳ್ಕೊಂಡು ಗಟ್ಟಿಯಾಗಿ ಭೂಮಿನ ತಪ್ಕೊಂಡು ಬಿಡ್ತಾರೆ. ನೋಡಿ ಅಮ್ಮ, ನೀವು ಏನನ್ನು ಕೂಡ ಯೋಚನೆ ಮಾಡೋಕ್ಕೇ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಇವರಿಬ್ಬರೂ ಕೂಡ ಮದುವೆಯಾಗಿ ಬಂದವಾಗ ಈ ಮನೆಯಲ್ಲಿ ಯಾರದನ್ನು ಕೂಡ ಮನಸ್ಥಿತಿ ಸರಿಯಾಗಿರಲಿಲ್ಲ, ಅದನ್ನು ನಾನು ಒಪ್ಕೊಂಡು ಬಿಡ್ತೀನಿ. ಆದರೆ ಇವಾಗ ಹಾಗಲ್ಲ, ಎಲ್ಲರ ಮನಸ್ಸು ಕೂಡ ತಿಳಿಯಾಗಿಬಿಟ್ಟಿದೆ. ಭೂಮಿನ ನಾವು ಮನೆ ಮಗಳಂತ ನಾವೆಲ್ಲರೂ ಕೂಡ ಒಪ್ಕೊಂಡು ಬಿಟ್ಟಿದ್ದೀವಿ ಅಂತ ಈ ಕಡೆ ಸಂಗೀತ ಭಾಗ್ಯಮ್ಮನ ಹತ್ರ ಹೇಳ್ತಾ ಇರಬೇಕಾದ್ರೆ ಆಗ ಅಜ್ಜಿ ಹೇಳಿಬಿಡ್ತಾರೆ, ಭೂಮಿ ಅಜಿತ್ ಇಬ್ಬರೂ ಕೂಡ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಆಶೀರ್ವಾದ ತಗೊಳ್ಳಿ ಅಂತ ಅಜ್ಜಿ ಹೇಳಿದ ತಕ್ಷಣ ಆಗ ಇಬ್ಬರೂ ಹೋಗ್ಬಿಟ್ಟು ಭಾಗ್ಯಮ್ಮನ ಕಾಲಿಗೆನೆ ಬಿದ್ದುಬಿಡ್ತಾರೆ. ದೀರ್ಘ ಸುಮಂಗಲಿ ಭವ, ಹಾಗೆ 100 ಮಕ್ಕಳನ್ನ ಹೆತ್ತು ಇಬ್ಬರೂ ಕೂಡ ಸಂತೋಷವಾಗಿ 100 ಕಾಲ ಬಾಳಿ ಅಂತ ಆಶೀರ್ವಾದ ಮಾಡಿಬಿಡ್ತಾರೆ. ನನಗೆ ಇವಾಗ ಏನೂ ಕೂಡ ಭಯ ಇಲ್ಲ, ಇಲ್ಲಿ ಈ ಮನೆಯಲ್ಲಿ ನನ್ನ ಮಗಳು ಚೆನ್ನಾಗಿನೇ ಇರ್ತಾಳಂತ ನನಗೆ ಇವಾಗ ನಂಬಿಕೆ ಬಂತು. ನಾನಿನ್ನ ಜೈಲಲ್ಲಿ ಆರಾಮಾಗಿನೇ ಕಾಲ ಕಳಿತೀನಿ ಅಂತ ಈ ಕಡೆ ಭಾಗ್ಯಮ್ಮ ಹೇಳ್ತಿರ್ಬೇಕಾದ್ರೆ, ನೋಡಿ ನಿಮ್ಮ ಮಗಳ ಬಗ್ಗೆ ನೀವು ಏನೂ ಕೂಡ ಯೋಚನೆ ಮಾಡಬೇಡಿ. ಒಂದ್ಸರಿ ನೀವು ಶಿಕ್ಷೆ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ನನ್ನ ಮೊಮ್ಮಗನಿಗೂ ಹಾಗೆ ನಿಮ್ಮ ಮಗಳಿಗೂ ಮತ್ತೆ ನಮ್ಮ ಸಮ್ಮುಖದಲ್ಲೇ ಮದುವೆ ಮಾಡೋ ಜವಾಬ್ದಾರಿ ನಂದು ಅಂತ ಈ ಕಡೆ ಅಜ್ಜಿ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ದೇವಯಾನಿ ಗ್ಯಾಂಗ್ನವ್ರು ಮಾತ್ರ ತುಂಬಾನೇ ಶಾಕಿಂದ ಮುಖ ನೋಡ್ಕೊಂತಿದ್ರೆ. ಇನ್ನು ಒಂದ್ ಕಡೆ ಅಜಿತ್ ಮತ್ತೆ ಭೂಮಿನೂ ಕೂಡ ಶಾಕ್ ಆಗ್ಬಿಡ್ತಾರೆ. ಆಗ ಭಾಗ್ಯಮ್ಮ ಮಾತ್ರ ತುಂಬಾನೇ ಖುಷಿಯಾಗ್ಬಿಟ್ಟು ನಾನು ಇನ್ನ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಕಡೆ ಭೂಮಿ ಮತ್ತೆ ಕಣ್ಣೀರ್ ಹಾಕ್ತಾಳೆ. ಅಜಿತ್ ರೂಮಲ್ಲಿ ಟೆನ್ಷನಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಆಗ ಭೂಮಿ ಅಲ್ಲಿಗೆ ಬಂದ್ಕೊಂಡು, ಸಾಹೇಬ್ರೆ ನಾನಂತೂ ತುಂಬನೇ ಖುಷಿಯಾಗಿದ್ದೀನಿ, ಎಷ್ಟೋ ತಿಂಗಳು ಆದ ನಂತರ ಅಮ್ಮನ ಜೊತೆಗೇನೆ ಮತ್ತೆ ಕಾಲ ಕಳೆಯೋಕೆ ಅವಕಾಶ ಮಾಡಿಕೊಟ್ರಲ್ಲ ಅಂತ ಹೇಳ್ಕೊಂಡು ಅಜಿತ್ನ ತಪ್ಕೊಳ್ಬೇಕಾದ್ರೆ ಆಗ ಅಜಿತ್ ಮಾತ್ರ ಕೋಪ ಮಾಡಿಕೊಂಡು ಭೂಮಿನ ಜೋರಾಗಿ ತಳ್ಳಿಬಿಡ್ತಾನೆ. ಆಗ ಅವಳು ಹೋಗಿ ಬೆಡ್ ಮೇಲೆ ಬಿದ್ದುಬಿಡ್ತಾಳೆ. ಸಾಹೇಬ್ರೆ ಏನಾಗಿದೆ ಸಾಹೇಬ್ರೆ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ, ಅಲ್ಲ ಏನೇ ನಿನಗೆ ಆಗಿರೋದು, ನಮ್ಮಿಬ್ರದ್ದು ಕೂಡ ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಿದ್ರು ಕೂಡ ಅಮ್ಮನಿಗೆ ಮತ್ತೆ ಅಜ್ಜಿಗೆ ಅಷ್ಟೆಲ್ಲ ಹತ್ರ ಆಗುವಂಥ ಅವಶ್ಯಕತೆ ಏನಿತ್ತು, ಮುಗ್ದೋಯ್ತು, ಇಲ್ಲಿಗೆ ಎಲ್ಲದನ್ನು ಕೂಡ ಮುಗ್ದೋಯ್ತು. ನಾನು ಮತ್ತೆ ನೀನು ಇವಾಗ ಕಾಂಟ್ರಾಕ್ಟ್ ಮದುವೆ ಆಗಿ 1 ವರ್ಷ ಆದ ನಂತರ ಬೇರೆ ಆಗಕ್ಕೇನೆ ಆಗಲ್ಲ ಅಂತ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಅಲ್ಲ ಸಾಹೇಬ್ರೆ ನಾನು ಮಾಡಿರುವ ತಪ್ಪಾದ್ರೂ ಏನು ಅಂತ ಈ ಕಡೆ ಭೂಮಿ ಕೇಳ್ಬಿಡ್ತಾಳೆ. ನೋಡು, ನೀನು ಇಷ್ಟೆಲ್ಲ ಡ್ರಾಮಾ ಮಾಡಿಕೊಂಡು ಅಮ್ಮ ಮತ್ತೆ ಅಜ್ಜಿಗೆ ಇಷ್ಟೆಲ್ಲ ಹತ್ರ ಆಗುವಂಥ ಅವಶ್ಯಕತೆ ಏನಿತ್ತು, ಅವ್ರಿವಾಗ ನಮ್ಮಿಬ್ರಿಗೂ ಕೂಡ ಬೇರೆ ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರಲ್ವಾ, ಇನ್ನು ನಾನು ಮತ್ತೆ ನೀನು ಬೇರೆ ಆಗೋಕ್ಕಂತ ಡಿವೋರ್ಸ್ ತಗೊಳಕ್ಕಂತ ಹೋದಿದ್ರೆ ಅವ್ರು ಏನಂತ ಹೇಳ್ತಾರೆ, ಇಂಥ ಚಿನ್ನದಂತನ್ನ ಹುಡುಗಿನ ಇವಾಗ ಕಳ್ಕೊಳ್ಳೋದು ಯಾಕೋ, ನೀನು ನನಗೇನೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ನನಗೇನೆ ಚೆನ್ನಾಗೇನೆ ಬೈಕ್ ಬಿಡ್ತಾರೆ ಅಂತ ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಇಲ್ಲ ಸಾಹೇಬ್ರೆ ನಾನು ಏನೂ ಕೂಡ ನಾಟಕ ಮಾಡಿಲ್ಲ, ನಮ್ಮ ಮನೆಯಲ್ಲಿ ನನಗೆ ಎಲ್ಲರ ಜೊತೆಗೂ ಕೂಡ ಒಳ್ಳೆಯದಾಗಿನೇ ನಡ್ಕೋಬೇಕು ಅಂತ ಸಂಸ್ಕಾರ ಹೇಳ್ಕೊಟ್ಟಿದ್ರು, ಅದೇ ರೀತಿಯಾಗಿ ನಾನು ನಡ್ಕೊಂಡಿದ್ದೆ. ಸರಿ ಸಾಹೇಬ್ರೆ, ಇವಾಗ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ, ನಾನು ಇನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ, ನೋಡು ಆಗಿರೋದನ್ನ ಎಲ್ಲದನ್ನು ಕೂಡ ರಿವರ್ಸ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಅಜ್ಜಿ ಮತ್ತೆ ಅಮ್ಮ ನಿನ್ನ ಸೊಸೆ ಅಂತ ಒಪ್ಕೋಬಾರ್ದು, ನಮ್ಮಿಬ್ರು ಮದುವೆನ ಮತ್ತೆ ಮಾಡಬಾರ್ದು, ಹಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಒಂದು ಪ್ಲಾನನ್ನು ಹೇಳಿದ ತಕ್ಷಣ, ಸರಿ ಆಯಿತು ಸಾಹೇಬ್ರೆ ನೀವು ಹೇಳ್ದಾಗೇನೆ ನಾನು ಕೇಳ್ತೀನಿ ಅಂತ ಭೂಮಿ ಹತ್ಕೊಂಡು ಹೇಳ್ತಾಳೆ. ಇನ್ನು ಒಂದು ಕಡೆ ದೇವಯಾನಿ ಮತ್ತೆ ಅಶ್ವಿನಿ ರೂಮಲ್ಲಿ ಇರ್ತಾರೆ. ದೇವಯಾನಿ ಮಾತ್ರ ಹಾಗೆ ಎಣ್ಣೆ ಹೊಡಿತಾ ಇರಬೇಕಾದ್ರೆ ಕೋಪ ಮಾಡಿಕೊಂಡು ಗ್ಲಾಸನ್ನು ತೆಗೆದು ಬಿಸಾಡ್ಬಿಡ್ತಾಳೆ. ಆಗ ಹಾಗೆ ಬಾಟಲನ್ನು ಕೂಡ ಎತ್ತಿ ಬಿಸಾಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೇನೆ ಅಶ್ವಿನಿ ಬಂದು, ಮೇಡಮ್ ಏನು ಮಾಡ್ತಿದ್ರ, ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಅವರನ್ನು ತಡೆದು ಬಿಡ್ತಾಳೆ. ಏನು ಮಾಡೋದು, ಎಲ್ಲದನ್ನು ಕೂಡ ಹಾಳಾಗೋಯ್ತು. ಈ ಹಾಳಾಗಿರುವ ಮುದುಕಿಯಿಂದ ಅಟ್ಲೀಸ್ಟ್ ನನ್ನ ಮಗ ಮತ್ತೆ ಅಜಿತ್ಗೆ ಮದುವೆ ಆಗೋಕ್ಕೆ ಈ ಮುದುಕಿ ಮಾತ್ರ ಸಾಧ್ಯ, ಇವಳಿಂದನೇ ನಮ್ಗೇನಾದ್ರೂ ಸಹಾಯ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದರೆ ಅವರಿಬ್ಬರನ್ನು ಕೂಡ ಮತ್ತೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾಳಲ್ವ. ಆವತ್ತು ಅಂಜು ಆ ಮುದುಕಿನ ಸಾಯಿಸಕ್ಕಂತ ಹೋದವಾಗ ನಾನು ತಡಿಲೇಬಾರ್ದಿತ್ತು, ನಾನು ತಡೆದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ಆ ತಪ್ಪು ಆವತ್ತಾದಿದ್ರೆ ಏನಾಯಿತು, ಇವತ್ತು ರಾತ್ರಿನೇ ಹೋಗ್ಬಿಟ್ಟು ಮುದುಕಿ ಹಾಗೆ ಮುಖಕ್ಕೇನೆ ನಾನು ಇವತ್ತು ದಿಂಬನ್ನು ಇಟ್ಬಿಟ್ಟು ಉಸಿರುಗಟ್ಟಿ ಹಾಗೆ ಸಾಯಿಸ್ಬಿಡ್ತೀನಿ ಅಂತ ಈ ಕಡೆ ಕೋಪ ಮಾಡಿಕೊಂಡು ದೇವೇನೇ ಹೇಳ್ತಿರ್ಬೇಕಾದ್ರೆ, ಮೇಡಮ್ ಏನು ಮಾಡ್ತಿದ್ದೀರಾ ಮೇಡಮ್, ನೀವು ಕೋಪದಲ್ಲಿ ಏನೇನೋ ಮಾತಾಡಬೇಡಿ ಮೇಡಮ್, ಅಲ್ಲ ಇವಾಗ ಅಜ್ಜಿನ ಸಾಯಿಸ್ಬಿಟ್ಟಿದ್ರೆ ಎಲ್ಲ ಸಮಸ್ಯೆನೂ ಕೂಡ ಪರಿಹಾರ ಆಗುತ್ತಂತ ಅಂದ್ಕೊಂಡಿದ್ದೀರಾ, ಏನೂ ಆಗಲ್ಲ. ನೋಡಿ ಮೇಡಮ್, ಹೇಗಿದ್ರೂ ಕೂಡ ಅಜ್ಜಿ ಹೇಳಿರೋದು ಭಾಗ್ಯ ಅಮ್ಮ ಅವರು ಶಿಕ್ಷಣ ಮುಗಿಸ್ಕೊಂಡು ಜೈಲಿಂದ ರಿಲೀಸ್ ಆದಮೇಲೆ ಅಂತ ತಾನೇ ಅವ್ರು ಹೇಳಿರೋದು ಮದುವೆ ಮಾಡಿಸೋದು, ಅದಕ್ಕಿನ್ನ ಸಮಯ ಇದೆ, ಅಷ್ಟೊತ್ತೊಳಗಡೆ ನಾವು ಸಮಯ ನೋಡಿಕೊಂಡು ಆ ಭೂಮಿ ಕತೆ ನೀನು ಮುಗಿಸ್ಬಿಟ್ರೆ ಹೇಗೆ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ, ಹೌದು ನೀನು ಹೇಳ್ತಾ ಇರೋದನ್ನು ಕೂಡ ಸರಿಯಾಗಿದೆ, ಆವತ್ತು ದಸರಾದಲ್ಲಿ ಪ್ಲಾನ್ ಮಾಡಿದಂಗೆನೆ ಆವತ್ತೇನಾದ್ರೂ ನಮ್ಮ ಪ್ಲಾನ್ ಸಕ್ಸಸ್ ಆಗದಿದ್ರೆ ಇಷ್ಟೊತ್ತಿಗೆ ಅವಳು ಸತ್ತು ಸ್ವರ್ಗ ಸೇರ್ತಿದ್ಲು. ಆದರೆ ಆವತ್ತು ಮಿಸ್ ಆದರೆ ಏನಾಯ್ತಂತೆ, ಇನ್ನೂ ಒಂದ್ಸರಿ ನಾನು ದಸರಾ ಪ್ಲಾನನ್ನು ಮಾಡೇ ಮಾಡ್ತೀನಿ ಅಂತ ಈ ಕಡೆ ದೇವಯಾನಿ ಕೋಪ ಮಾಡಿಕೊಂಡು ಹೇಳ್ತಾಳೆ.
ಇನ್ನು ಒಂದು ಕಡೆ ರೂಮಲ್ಲಿ ಅಜಿತ್ ಮಾತ್ರ ತುಂಬನೇ ಕೋಪ ಮಾಡಿಕೊಂಡು ಹಾಗೆ ರೂಮಲ್ಲಿರುವ ವಸ್ತುನೆಲ್ಲ ಚಲ್ಲಾಪಿಲ್ಲಿಯಾಗಿ ಹರಡ್ಬಿಟ್ಟು, ನೋಡು ನೀನು ಏನು ಮಾಡ್ತೀಯ ಅಂತ ನನಗಂತೂ ಗೊತ್ತಿಲ್ಲ, ನಾನು ಹೇಳ್ದಂಗೆ ನೀನು ಇವಾಗ ಹೋಗ್ಬಿಟ್ಟು ಅಡುಗೆನೆಲ್ಲ ಕೆಡಿಸ್ಬೇಕು. ಅಜ್ಜಿ ಮಾತ್ರ ಅದನ್ನು ತಿಂದಿದ ತಕ್ಷಣ ತುಂಬನೇ ಕೋಪ ಮಾಡಿಕೊಂಡು ನಿನ್ನನ್ನು ಬಾಯಿಗೆ ಬಂದಂಗೆ ಬೈಬೇಕು. ನೋಡು ಒಂದು ಮನೇನ ಹೇಗೆ ಕೆಡಿಸ್ಬೇಕು ಅನ್ನೋದಕ್ಕೆ ಆ ಅಪೇಕ್ಷೆನೇ, ನನ್ನ ಅಕ್ಕ ಅಪೇಕ್ಷೆನೇ ದೊಡ್ಡ ಎಕ್ಸಾಂಪಲ್. ಅವಳನ್ನ ಮೈ ಮೇಲೆ ಬಂದವ್ರ ಥರ ಅವನ್ನೇ ಮಾಡಿಕೊಂಡು ನೀನು ಇವಾಗ ಹೋಗ್ಬಿಟ್ಟು ಕೆಲಸನೆಲ್ಲ ಕೆಡಿಸ್ಬಿಡು ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳಿಬಿಟ್ಟು ಭೂಮಿ ಅಡುಗೆ ಮನೆಗೇನೆ ಬಂದ್ಕೊಂಡು ಅಡುಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗ ಅಜಿತ್ ಕೂಡ ಹಿಂದೆ ಬಂದ್ಕೊಂಡು ಹೆಂಡತಿ ಅಂತ ಕರ್ಕೊಂಡು ಅಡುಗೆ ಮನೆಗೇನೆ ಹೋಗ್ಬಿಡ್ತಾನೆ. ಏಯ್ ಹೇಳಿರೋದೆಲ್ಲ ನೆನಪಲ್ಲಿದೆ ತಾನೇ, ಸ್ವಲ್ಪ ಇನ್ನು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕು ಅಂತ ಈ ಕಡೆ ಅಜಿತ್ ಹಾಗೆ ಸನ್ನೆ ಮಾಡಿಬಿಟ್ಟು ಹೇಳಿದ ತಕ್ಷಣ ಭೂಮಿ ಆಗಲ್ಲ ಖಾರ ಆಗುತ್ತೆ ಅಂತ ಹೇಳಿಬಿಡ್ತಾಳೆ. ಆಗ ಅಲ್ಲೇ ಇರುವ ಹಸಿಮೆಣಸನ್ನೆಲ್ಲ ತೆಗೆದು ಹಾಗೆ ಪಾತ್ರಕ್ಕೆ ಹಾಕಿದ ತಕ್ಷಣ ಆಗ ಭೂಮಿ ಕೋಪ ಮಾಡಿಕೊಂಡು ಸಾಹೇಬ್ರೆ ಏನಾಗಿದೆ ನಿಮಗೆ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ಆಗ ಅಜಿತ್ ಮಾತ್ರ ಹಾಗೆ ಗನ್ನನ್ನು ತೆಗೆದ್ಬಿಟ್ಟು ಸುಮ್ಮನೆ ಹೇಳ್ದಷ್ಟು ಕೇಳು, ಇಲ್ಲ ಅಂತಿದ್ದಿದ್ರೆ ಇವಾಗಲೇ ನಿನಗೆ ಬುದ್ಧಿ ಕಲಿಸ್ಬಿಡ್ತೀನಿ ಅಂತ ಈ ಕಡೆ ಅಜಿತ್ ಹೇಳ್ಬಿಡ್ತಾನೆ. ಆಗ ಮನೆಯವರೆಲ್ಲರೂ ಕೂಡ ಬಂದು ಕೂತ್ಕೊಂಡು ಬಿಡ್ತಾರೆ. ಈ ಕಡೆ ಘಾಟು ಹಸಿಮೆಣಸಿದ ಘಾಟು ತುಂಬನೇ ಬರ್ತಾ ಇರಬೇಕಾದ್ರೆ ಏನಮ್ಮ ಭೂಮಿ ಇಷ್ಟೊಂದು ಘಾಟ್ ಬರ್ತಾ ಇದೆಯಲ್ವಾ, ಕೆಮ್ಮ ಬರ್ತಾ ಇದೆ, ಸ್ವಲ್ಪ ಸ್ಟವ್ ಉರಿನ ಕಮ್ಮಿ ಮಾಡ್ಕೋ ಅಂತ ಸಂಗೀತ ಹೇಳ್ಬಿಡ್ತಾರೆ. ಆಗ ಭೂಮಿಗೆ ಎಲ್ರಿಗೂ ಕೂಡ ಅವಲಕ್ಕಿ ತಿಂಡಿನ ತಗೊಬಂದು ಬಡಿಸ್ತಾ ಇರಬೇಕಾದ್ರೆ ಆಗ ಅಜ್ಜಿ ತಿನ್ನಕ್ಕಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಯ್ಯೋ ಅಜ್ಜಿ ತಿನ್ಬೇಡಿ ಅಜ್ಜಿ, ಇದು ತುಂಬನೇ ಖಾರ ಆಗಿಬಿಟ್ಟಿದೆ, ಯಾವುದೋ ಜ್ಞಾನದಲ್ಲಿ ಒಂದೆರಡು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿಬಿಟ್ಟೆ ಅಂತ ಈ ಕಡೆ ಭೂಮಿ ಹೇಳ್ಬಿಡ್ತಾಳೆ. ಮತ್ತೆ ಏನು ಮಾಡೋದು, ಇಷ್ಟೊಂದೆಲ್ಲ ವೇಸ್ಟ್ ಮಾಡ್ತೀಯಾ ಅಂತ ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಇಲ್ಲ ನಾನು ವೇಸ್ಟ್ ಏನನ್ನು ಕೂಡ ಮಾಡಲ್ಲ, ಇದನ್ನೆಲ್ಲ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಈ ಕಡೆ ಭೂಮಿ ಮತ್ತೆ ಅದನ್ನೆಲ್ಲ ಪಾತ್ರೆಗೆ ಹಾಕೊಂಡು ಒಳಗಡೆನೆ ತಗೊಬಂದ್ಬಿಡ್ತಾಳೆ. ಮತ್ತೆ ಅದಕ್ಕೆಲ್ಲ ಸ್ವಲ್ಪ ಬೆಲ್ಲನ ಹಾಕಿ ಸರಿ ಮಾಡ್ತಾ ಇರಬೇಕಾದ್ರೆ ಆಗ ಅಜಿತ್ ಮತ್ತೇನೆ ಅಲ್ಲಿಗೆ ಬಂದ್ಕೊಂಡು ಏನು ಮಾಡ್ತಿದ್ಯಾ ನೀನು, ನೋಡು ಅಜ್ಜಿ ಕೈಯಲ್ಲಿ ನೀನು ಬಯಸ್ಕೋಬೇಕು ಅಂತ ನಾನು ಹೇಳದಿದ್ರೆ ನನ್ನ ಪ್ಲಾನ್ನೆಲ್ಲ ನೀನು ಹಾಳು ಮಾಡ್ತಿದ್ಯಾ ಅಂತ ಈ ಕಡೆ ಅಜಿತ್ ಸ್ವಲ್ಪ ಉಪ್ಪು ಹಾಕಕ್ಕಂತ ಬಂದಿದ ತಕ್ಷಣ ಸಾಹೇಬ್ರೆ ನೀವು ಏನು ಬೇಕಾದ್ರೂ ಹೇಳಿದರೆ ಕೇಳ್ತೀನಿ, ಆದರೆ ತಿನ್ನೋ ತಿಂಡಿನ ಮಾತ್ರ ಈ ಥರ ಕೆಟ್ಟದಾಗಿ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ನನಗೇನೆ ಎದುರು ಮಾತಾಡ್ತೀಯಾ, ಮಾಡ್ತೀನಿ ಇರು ನಿನಗೆ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಆಗ ಸಾಹೇಬ್ರೆ ಏನು ನೀವು ಸ್ವಲ್ಪ ಹೊರಗಡೆ ಹೋಗ್ತೀರಾ, ನೀವು ಅಡುಗೆ ಮನೇಲಿ ಏನು ನಿಮ್ಮದು ಅಂತ ಈ ಕಡೆ ಭೂಮಿ ಜೋರಾಗಿ ಹೇಳಿದ ತಕ್ಷಣ ಆಗ ಅಜ್ಜಿ ಮತ್ತೆ ಸಂಗೀತ ಇಬ್ರು ಕೂಡ ಅಡುಗೆ ಮನೇಲಿ ಏನು ನಿನಗೆ ಕೆಲಸ, ಬಾರ ಹೊರಗಡೆ ಅಂತ ಅಜಿತನ್ನ ಹೊರಗಡೆ ಕರೆದು ಬಿಡ್ತಾರೆ. ಆಗ ಭೂಮಿ ಮತ್ತೆ ಅವಲಕ್ಕಿನ ಸರಿ ಮಾಡ್ಕೊಬಂದು ಮನೆಯವರಿಗೆಲ್ಲ ಬಡಿಸಿದ ತಕ್ಷಣ ತಿನ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಭೂಮಿ ಖುಷಿ ಆಗ್ತಾಳೆ. ಅಜಿತ್ ಮಾತ್ರ ಕೋಪ ಮಾಡ್ಕೊಂಡು ಅಲ್ಲ ಇವಳ ಹತ್ರ ಅಡುಗೆನ ಕೆಡಿಸ್ಬಿಡು ಅಂತಂದರೆ ಚೆನ್ನಾಗಿನೇ ಅಡುಗೆ ಮಾಡಿ ಮತ್ತೆ ಇವ್ರ ಮನಸ್ಸನ್ನು ಗೆಲ್ತಾ ಇದ್ದಾಳೆ. ನಾನೇ ಇವಾಗ ಏನಾದ್ರೂ ಮಾಡಬೇಕು, ಅಜ್ಜಿ ಹೋಗೋ ದಾರಿಯಲ್ಲಿ ನೀರು ಚೆಲ್ಬಿಟ್ಟು ಅದನ್ನ ಭೂಮಿ ಮೇಲೆ ಎತ್ತಾಕ್ಬಿಡ್ಲಾ ಹೇಗೆ ಅಂತ ಈ ಕಡೆ ಅಜಿತ್ ಹಾಗೆ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.